ಕೃಷ್ಣನ ಬಾಲಲೀಲೆಗಳು ಖಂಡಿತವಾಗಿಯೂ ಸಾಮಾನ್ಯ ಮಕ್ಕಳಿಗೆ ಸಾಧ್ಯ ಇಲ್ಲ, ಸಾಮಾನ್ಯ ಮನುಷ್ಯರಿಗೆ ಸಾಧ್ಯ ಇಲ್ಲ. ಆತ ಪರಮಾತ್ಮ. ಆದರೆ ಈ ಬಾಲಲೀಲೆಗಳನ್ನ ನೋಡುವಾಗ ಅಂದಿನ ಜನಕ್ಕೆ ಆಶ್ಚರ್ಯ ಆಗ್ತಿತ್ತಾ? ಬೆಣ್ಣೆ ಕದ್ದ ಕೃಷ್ಣ, ಎಲ್ಲೋ ಒಂದು ನಾನು ಕೇಳಿದಂತಹ ಮಾತು, ಕೃಷ್ಣ ಬರೀ ಬೆಣ್ಣೆಯನ್ನ ಕದ್ದಿಲ್ಲ, ಬೆಣ್ಣೆಯ ರೂಪದಲ್ಲಿರುವಂತಹ ಪಾಪಗಳನ್ನ ಕೃಷ್ಣ ಕದ್ದ ಅಂತ ಹೇಳಿ. ಹಾಗಾಗಿ ಕೃಷ್ಣನ ಬಾಲಲೀಲೆಗಳ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಆಚಾರ್ಯ? ಕೃಷ್ಣನ ಬಾಲಲೀಲೆಗಳನ್ನು ಕೊಂಡಾಡೋದೇ ಒಂದು ಆನಂದ. ಯಾಕಂತಂದರೆ ಒಂದು ಸಣ್ಣ ಸನ್ನಿವೇಶ ಹೇಳೋದಾದರೆ, ಕೃಷ್ಣ ಮನೆಗಳಿಗೆ ಹೋಗಿ ಬೆಣ್ಣೆ, ಹಾಲು, ಮೊಸರು ಎಲ್ಲವನ್ನೂ ಕದ್ದು ತಿಂತಿದ್ದ ಅಂತ ಕೇಳ್ತೀವಿ. ಒಂದು ಗೋಪಿಕಾಸ್ತ್ರೀಯರ ಮನೆಗೆ ಹೋದನಂತೆ. ಗೋಪಿಕೆಯರ ಮನೆಗೆ ಹೋಗಿ ಬೆಣ್ಣೆಯನ್ನು ತಿಂತಾ ಇದ್ದಂತೆ. ಆವಾಗ ಅವಳು ಕೈ ಹಿಡಿದು ಕೇಳ್ತಾಳೆ, ಯಾಕೆ ಬೆಣ್ಣೆ ತಿಂತಾ ಇದ್ದೀಯಾ ಅಂತ, ತಿನ್ಬೇಡ ಬೆಣ್ಣೆನ ಅಂತ. ಅದಕ್ಕೆ ಕೃಷ್ಣ ಭಾರಿ ಚೆನ್ನಾಗಿ ಉತ್ತರ ಕೊಡ್ತಾನೆ, ನೋಡು ನಿನ್ನ ಮನಸ್ಸು ಎಷ್ಟು ಕಲ್ಲಿದೆ, ಬಹಳ ಕಠೋರ ನಿನ್ನ ಮನಸ್ಸು, ಅಂತಹವಳ ಮನೆಯಲ್ಲಿ ಇಂತಹ ಮೃದುವಾದ ಬೆಣ್ಣೆ ಇರಬೇಕಾ? ಅದು ಬೇಡ, ಅದಕ್ಕೆ ನಾನು ತಗೊಳ್ತಾ ಇದ್ದೀನಿ ಅಂತ. ಆಯಿತು. ಅದಕ್ಕೆ ಅವಳಂತಾಳಂತೆ, ನನ್ನ ಮನಸ್ಸು ಕಠೋರ ಅಂತ ಹೇಳ್ತಾ ಇದ್ದಿ, ನನ್ನ ಮನಸ್ಸು ಕಲ್ಲು ಅಂತ ಹೇಳ್ತಾ ಇದ್ದಿ. ನನ್ನ ಮನಸ್ಸು ಕಲ್ಲು ಅಲ್ಲ, ನಿನ್ನ ದೇಹನೇ ಕಠೋರ, ನಿನ್ನ ದೇಹನೇ ಕಲ್ಲು. ಯಾಕೆ? ಕೃಷ್ಣ ಬಾಲಲೀಲೆಯನ್ನು ತೋರಿಸ್ತಿರಬೇಕಾದಾಗ ಕಂಸನಿಗೆ ಕೃಷ್ಣ ಹುಟ್ಟಿದ ಅನ್ನೋದು ಗೊತ್ತಾಗತ್ತೆ, ಆದರೆ ಕೃಷ್ಣ ಎಲ್ಲಿದ್ದಾನೆ ಅನ್ನೋದು ಗೊತ್ತಾಗಿರಲ್ಲ. ಕೃಷ್ಣ ಎಲ್ಲಿದ್ದಾನೆ ಅನ್ನೋದನ್ನು ಹುಡುಕ್ತಾ ಹೋಗ್ತಾನೆ. ಹಾಗೆ ಹುಡುಕ್ತಾ ಹೋಗ್ತಾ 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 ಈ ಕೂಸು ಕೃಷ್ಣನ, ಈ ಕೂಸು ಕೃಷ್ಣನ, ಈ ಕೂಸು ಕೃಷ್ಣನ ಅಂದ್ಕೊಂಡು ಎಲ್ಲ ಒಬ್ಬ ದೂತರನ್ನು ಕಳಿಸ್ತಾ ಹೋಗ್ತಾನೆ. ಹಾಗಿದ್ಮೇಲೆ ಕೃಷ್ಣ ಹುಟ್ಟಿದಾನೆ ಅಂತ ಗೊತ್ತು, ಯಾರು ಅಂತ ಗೊತ್ತಾಗಲಿಲ್ಲ. ಬೇರೆ ಕೂಸುಗಳನ್ನು ಕೃಷ್ಣ ಅಂತ ಅಂದ್ಕೊಂಡ. ಹಾಗಿದ್ಮೇಲೆ ಇದು ತಪ್ಪು ತಿಳುವಳಿಕೆ. ತಪ್ಪು ತಿಳುವಳಿಕೆಯಿಂದ ಕಂಸನ ಪಾಪ ಹೆಚ್ಚಾಯಿತು. ಅದಕ್ಕಾಗಿ ಕೃಷ್ಣ ಹುಟ್ಟಿದ ಅಂತ ಗೊತ್ತು, ಯಾರಲ್ಲಿ ಇದ್ದ, ಯಾರ ಮನೆಯಲ್ಲಿ ಇದ್ದ ಅನ್ನೋದು ಗೊತ್ತಾಗಲಿಲ್ಲ. ಹಾಗಿದ್ಮೇಲೆ ಆ ಕೃಷ್ಣನನ್ನು ಸಂಹಾರ ಮಾಡಲಿಕ್ಕೆ ಒಬ್ಬೊಬ್ಬ ಅಸುರರನ್ನು ಕಳಿಸ್ತಾ ಇದ್ದಂತೆ. ಹಾಗೆ ಬಂದ ಒಬ್ಬ ಅಸುರ ಯಾರು ಅಂದರೆ ಶಕಟಾಸುರ. ಚಕ್ಕಡಿಯ ರೂಪದಲ್ಲಿ ಬರ್ತಾನೆ. ಚಕ್ಕಡಿ ರೂಪದಲ್ಲಿ ಬಂದಾಗ ಕೃಷ್ಣ ಅವನನ್ನು ಪಾದಸ್ಪರ್ಶ ಮಾಡೋದ್ರ ಮೂಲಕವಾಗಿ ಆ ಚಕ್ಕಡಿಯನ್ನು ಒಡೆದು ಬಿಡ್ತಾನೆ. ಆ ಗೋಪಿಕೆ ಹೇಳ್ತಾಳಂತೆ, ನನ್ನ ಮನಸ್ಸು ನೀನು ಕಠಿಣ ಅಂದ್ಯಲ್ವಾ, ನನ್ನ ಮನಸ್ಸು ನೀನು ಕಲ್ಲು ಅಂದ್ಯಲ್ವಾ, ನೋಡು ನಿನ್ನ ಆ ಕಾಲು ಮೃದುವಾದದ್ದು ಅಂತ ಎಲ್ಲರೂ ಅಂತಾರೆ, ಆ ಚಕ್ಕಡಿ ಬಂಡಿಯನ್ನೇ ನೀನು ಭೇದನ ಮಾಡಬೇಕಾದ್ರೆ ನಿನ್ನ ಕಾಲು ಎಷ್ಟು ಕಠಿಣ ಇರಬೇಡ. ಹಾಗಿದ್ಮೇಲೆ ನಿನ್ನ ಕಾಲು ಕಠಿಣ, ನಿನ್ನ ಮೈಯೇ ಕಠಿಣ ಹೊರತು ನನ್ನ ಮನಸ್ಸು ಕಠಿಣ ಅಲ್ಲ. ಅಂದರೆ ಕೃಷ್ಣ ತನ್ನ ಮೇಲೆ ತಪ್ಪು ಹಾಕ್ಕೊಳ್ಳಿಲ್ಲಂತೆ. ಆ ಕಾಲು ಯಾಕೆ ಕಠಿಣ ಆಯಿತು ಗೊತ್ತಾ? ನಿನ್ನಿಂದಲೇ ಆ ಕಾಲು ಕಠಿಣ ಆಗಿದ್ದು. ಯಾಕೆ? ನಿನ್ನ ಮನಸ್ಸು ತುಂಬ ಕಠಿಣ. ನಾನು ಚಿಕ್ಕವನಿದ್ದಾಗ ನನ್ನೆಲ್ಲರೂ ಮುದ್ದಾಡ್ತಾ ಇದ್ದಿರಿ, ನಿಮ್ಮ ಎದೆ ಮೇಲೆಲ್ಲ ನಾನು ಕುಣಿತಾ ಇದ್ದೆ. ನಿನ್ನ ಎದೆ ಕಠಿಣ, ಅದರ ಮೇಲೆ ಕುಣಿದಿದ್ದಕ್ಕೆ ನನ್ನ ಕಾಲು ಕಠಿಣ ಆಗಿದ್ದು ಹೊರತು ನನ್ನ ಕಾಲು ನಿಜವಾಗಿಯೂ ಮೃದುವೆ. ನೋಡು, ನಿನ್ನ ಒಂದು ಮನಸ್ಸಿನ ಸ್ಪರ್ಶದಿಂದ, ಎದೆ ಸ್ಪರ್ಶದಿಂದ ನನ್ನ ಕಾಲು ಕಠಿಣ ಆಗಿದ್ದು ಕೃಷ್ಣ ಕೊಟ್ಟಿದ್ದಾನೆ. ಹಾಗಿದ್ಮೇಲೆ ಅಂತಹ ನಿನ್ನ ಮನೆಯಲ್ಲಿ ಈ ಬೆಣ್ಣೆ ಇರೋದು ಬೇಡ ಅಂಥೇಳಿ ಕೃಷ್ಣ ಆ ಬೆಣ್ಣೆಯನ್ನು ತೆಗೆದುಕೊಂಡ ಅಂತ ಒಂದು ಪ್ರಸಂಗ. ಅದೇ ರೀತಿಯಾಗಿ ಅನೇಕರ ಮನೆಯಲ್ಲಿ ಹಾಲು, ಮೊಸರು ಎಲ್ಲವನ್ನು ಕದೀತಾ ಇದ್ದ. ಯಾರು ಭಕ್ತಿಯಿಂದ ಕೃಷ್ಣ ತೆಗೆದುಕೊಂಡ ಅಂತ ಹೇಳ್ತಿದ್ರೋ ಅವರಿಗೆಲ್ಲ ಪುಣ್ಯ. ಯಾರು ಕೃಷ್ಣ ತೆಗೆದುಕೊಳ್ಳೋದು ಬೇಡ ಅಂತ ಹೇಳ್ತಾ ಇದ್ರೋ ಅವರಿಗೆಲ್ಲ ಪಾಪನೇ ಬರ್ತಿತ್ತು. ಯಾಕಂತಂದರೆ ಈಶಾವಾಸ್ಯಮಿದಂ ಸರ್ವಂ, ಜಗತ್ತೇ ಭಗವಂತನ ಮನೆ, ಎಲ್ಲವೂ ಕೂಡ ಭಗವಂತನ ಪದಾರ್ಥಗಳು.